ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಐಟಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಫೈರ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಬೌರಿಂಗ್ ಆಸ್ಪತ್ರೆಗೆ ರಾಯ್ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದ್ದು ಆಸ್ಪತ್ರೆಗೆ ದೌಡಾಯಿಸಿದ ರಾಯ್ ಸಹೋದರ ಬಾಬು ಈಗಾಗಲೇ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ರಾಯ್ ಸಹೋದರ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮೃತದೇಹ ಹಸ್ತಾಂತರಿಸಲಿರುವ ಬೌರಿಂಗ್ ಆಸ್ಪತ್ರೆ ವೈದ್ಯರು ಬೌರಿಂಗ್ ಆಸ್ಪತ್ರೆ ಬಳಿ ಈಗಾಗಲೇ ಕುಟುಂಬಸ್ಥರು ಜಮಾವಣೆಗೊಂಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷ ಮತ್ತು ಸಂಸ್ಥಾಪಕ ಸಿಜೆ ರಾಯ್ ಅವರು ಇಂದು ತಮ್ಮ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದು ಉದ್ಯಮ ವಲಯಕ್ಕೆ ನಿಜಕ್ಕೂ ಇವರ ಆತ್ಮಹತ್ಯೆ ಆಘಾತವನ್ನ ಉಂಟು ಮಾಡಿದೆ. ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದ ಸಿಜೆ ರಾಯ್ ಅವರ ಮನೆ ಕಚೇರಿಗಳ ಮೇಲೆ ಈ ಹಿಂದೆ ಹಲವು ಬಾರಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದರಂತೆ ಇಂದೂ ಸಹ ಅವರ ಕಂಪನಿಯ ಮೇಲೆ ಐಟಿ ದಾಳಿ ನಡೆದಿದ್ದು ಇದರಿಂದ ಮನನೊಂದು ತಮ್ಮ ಪಿಸ್ತೂಲ್ನಿಂದಲೇ ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 3ನೇ ತಾರೀಕು ಮೊದಲ ಬಾರಿಗೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ತದನಂತರ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ದಾಳಿಯನ್ನ ನಡೆಸ್ತಾನೆ ಇದ್ರು. ಇದೇ ಸಂದರ್ಭದಲ್ಲಿ ಸತತ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಬೇಸತ್ತು ಸಿಜೆ ರಾಯ್ ತಮ್ಮ ಗನ್ನಿಂದಲೇ ಫೈರ್ ಮಾಡಿಕೊಂಡು ಎದೆ ಭಾಗಕ್ಕೆ ಸುಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ರಾಯ್ ಆತ್ಮಹತ್ಯೆ ಸುದ್ದಿ ಅರಗಿಸಿಕೊಳ್ಳಲು ಆಗ್ತಿಲ್ಲ. ನಾಳೆ ಕೋರಮಂಗಲ ನಿವಾಸದಲ್ಲಿ ಅಂತಿಮ ದರ್ಶನ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆ ಬಳಿ ಮೊಹಮ್ಮದ್ ನಲ್ಪಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ಸಹೋದರ ಬಾಬು ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಬಳಿಕ ಬನ್ನೇರುಘಟ್ಟದ ಬಳಿ ಅಂತಿಮ ವಿಧಿ-ವಿಧಾನ ಕೂಡ ನಡೆಯುತ್ತೆ. ರಾಯ್ ಆತ್ಮಹತ್ಯೆ ಸುದ್ದಿ ಅರಗಿಸಿಕೊಳ್ಳಲು ಆಗ್ತಿಲ್ಲ ಅಂತ ನಲ್ಪಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ಕೋರಮಂಗಲದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದ್ದು ಬೌರಿಂಗ್ ಆಸ್ಪತ್ರೆ ಬಳಿ ಈಗಾಗಲೇ ಮೊಹಮ್ಮದ್ ಖಾನ್ ದೌಡಾಯಿಸಿದ್ದಾರೆ. ಇನ್ನೂ ಕೂಡ ನಂಬಕ್ಕಾಗ್ತಾ ಇಲ್ಲ. ನನ್ನ ಸ್ನೇಹಿತ ರಾಕೇಶ್ಗೆ ಬೆಳಿಗ್ಗೆ ಫೋನ್ ಮಾಡಿ 7 ಗಂಟೆಗೆ ಸಿಗೋಣ, ಸಂಜೆ ಹೋಗಿ ನಲ್ಪಾಡ್ನ ವಿಶ್ ಮಾಡೋಣ ನನ್ನ ಬರ್ತ್ಡೇಗೆ ಅಂತ ಹೇಳಿದ್ರಂತೆ. ಅದು ಎಂಥ ಬರ್ತ್ಡೇ ಗಿಫ್ಟ್ ಕೊಟ್ಟರೋ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಈ ದಿನ ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಪರಿಸ್ಥಿತಿ ನನಗೆ ತಂದು ಕೊಟ್ಟಿದೆ. ಒಳ್ಳೆ ವ್ಯಕ್ತಿ, ನಗ್ನಗ್ತಾನೆ ಇರೋರು, ಯಾವತ್ತೂ ಕೂಡ ಯಾರನ್ನೂ ಕೂಡ ಕೋಪದಿಂದ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಪ್ರೀತಿ ವಿಶ್ವಾಸದಿಂದ ನಗ್ನಗ್ತಾ ಎಲ್ಲರ ಹತ್ರ ಕಾಮಿಡಿ ಆಗಿರೋದು. ನನಗೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು 1000 ಸ್ಟೋರಿ ಇದೆ, 1000 ಸ್ಟೋರಿ ಹೇಳ್ಬೋದು. ಅದು ಎಲ್ಲ ನಾನು ನಗ್ನಗ್ತಾನೆ ಹೇಳಬೇಕು. ಆದರೆ ಇಂಥ ಒಂದು ಹೆಂಡು ಕಾಣಬೇಕಾಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ನೆನೆಸಲಿಲ್ಲ. ಕುಟುಂಬ ಇವತ್ತು ರಾತ್ರಿ ಎಲ್ಲರೂ ರೀಚ್ ಆಗ್ತಾರೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ ರಾಯ್ ಅವರ ಬ್ರದರ್ ಬಾಬು ಅವರ ಮನೆ ಕೋರಮಂಗಲದಲ್ಲಿ ಪಬ್ಲಿಕ್ ವ್ಯೂಯಿಂಗ್ಗೆ ಇಡ್ತಾ ಇದ್ದಾರೆ. ಅಲ್ಲಿಂದ ಚರ್ಚಿಗೆ ಪ್ರೊಸೀಡಿಂಗ್ಸ್ ಇರುತ್ತೆ. ಚರ್ಚ್ ಪ್ರೊಸೀಡಿಂಗ್ಸ್ ಆದಮೇಲೆ ಫೈನಲ್ ರೈಟ್ಸನ್ನು ತಮ್ಮ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಬನಾರ್ಘಟ್ಟ ರೋಡಲ್ಲಿರೋಲ್ಲಿ ಅಲ್ಲೇ ಮಾಡಬೇಕು ಅಂತ ನನ್ನ ಹತ್ರ ಒಂದು 10 ಸರಿ ಹೇಳಿರ್ತಾರೆ. ನಾನು ಸತ್ತಾಗ ಅಳಬಾರ್ದಪ್ಪ, ನೀನು ನಗ್ನಗ್ತಾ ಇರಬೇಕು ಅಂತ ಹೇಳಿದ ವ್ಯಕ್ತಿ ಹಿಂಗೆ ಬಿಟ್ಟು ಹೋಯ್ತಾನೆ ನಾನು ಯಾವತ್ತೂ ಕೂಡ ನೆನೆಸಲಿಲ್ಲ. ಬಟ್ ಎಲ್ಲೂ ಕೂಡ ಅಂಥ ಸಂದರ್ಭ ನನಗೆ ಯಾವತ್ತೂ ಬಂದೇ ಇಲ್ಲ. ಮನುಷ್ಯ ನಾನು ಹೇಳಿದ್ನಲ್ಲ, ನಾನು ನಗ್ನಗ್ತಾನೆ ಇದ್ದಿದ್ದು, ನನಗೆ ಯಾವ ಪ್ರೆಷರ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ನನಗೆ ಕರ್ನಾಟಕ ಸರ್ಕಾರದ ಮೇಲೆ ಹಾಗೂ ಕಾನೂನಿನ ಮೇಲೆ ನಂಬಿಕೆ ಇದೆ. ಇದರ ಹಂತದ ತನಕ ಹೋಗೋದು, ಏನು ಹೋಗಬೇಕು, ಏನು ಕಂಡುಹಿಡಿಬೇಕು, ಅದನ್ನು ನಾವು ಕರೆಕ್ಟಾಗಿ ತೆಗಿತೀವಿ ಅಂತ ನನಗೆ ನಂಬಿಕೆ ಇದೆ. 1 ಗಂಟೆಗೆ ಚರ್ಚ್ ಮುಗಿದ ಮೇಲೆ ಅದೇನು ಪ್ರೊಸೀಜರ್ಸ್ ಇದೆ, ನನಗಿನ್ನೂ ಅವ್ರ ಫ್ಯಾಮ್ಲಿ ಬರಬೇಕು, ಮೇಡಮು ಅವ್ರ ವೈಫು ಮಕ್ಕಳು ಬರ್ತಾರೆ. ಬಂದಮೇಲೆ ಮುಂದಕ್ಕಿರುವಂಥ ವಿಚಾರ ಕೆಳಗೆ ಹೋಗೋಣ. ಒಟ್ಟಾರೆಯಾಗಿ ರಿಯಲ್ ಎಸ್ಟೇಟ್ ಉದ್ಯಮಿ ಕೋಟಿ ಕೋಟಿ ಒಡೆಯ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು
ಬೌರಿಂಗ್ ಆಸ್ಪತ್ರೆ ಬಳಿ ಈಗಾಗಲೇ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಮೊಹಮ್ಮದ್ ನಲ್ಪಾಡ್ ಕೂಡ ಆಸ್ಪತ್ರೆ ಬಳಿ ದೌಡಾಯಿಸಿದ್ದು, ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು, ಘಟನೆ ನಡೆದ ಚೇಂಬರ್ನಲ್ಲಿ ಪರಿಶೀಲನೆ ಮುಕ್ತಾಯವಾಗಿದೆ. ಪರಿಶೀಲನೆ ಮುಗಿಸಿ ಹೊರಟ ಸೋಕೋ ಟೀಮ್ ಒಟ್ಟಾರೆಯಾಗಿ ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಾ ಇದೆ. ರಕ್ತದ ಕಲೆಗಳು, ಪಿಸ್ತೂಲ್ ಮೇಲಿನ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇಡೀ ಕೊಠಡಿಯನ್ನ ಪರಿಶೀಲನೆ ಮಾಡಿ ಸೋಕೋ ಟೀಮ್ ತೆರಳಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಘಟನೆ ನಡೆದ ಚೇಂಬರ್ನಲ್ಲಿ ಪರಿಶೀಲನೆ ಮುಕ್ತಾಯವಾಗಿದೆ. ಪರಿಶೀಲನೆ ಮುಗಿಸಿ ಸೋಕೋ ಟೀಮ್ ಹೊರಟಿದ್ದು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದು, ರಕ್ತದ ಕಲೆಗಳು, ಪಿಸ್ತೂಲ್ ಮೇಲಿನ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸೋಕೋ ಟೀಮ್ನವರು ಇಡೀ ಕೊಠಡಿಯನ್ನ ಇನ್ವೆಸ್ಟಿಗೇಷನ್ ಮಾಡಿ ಈಗಾಗಲೇ ಸೋಕೋ ಟೀಮ್ ತೆರಳಿದೆ. ಒಟ್ಟಾರೆಯಾಗಿ ಕೋಟಿ ಒಡೆಯನ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದ್ದು, ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಂತಹ ಸಂದರ್ಭದಲ್ಲಿ ತಮ್ಮ ಕಚೇರಿಯಲ್ಲಿಯೇ ಎದೆ ಭಾಗಕ್ಕೆ ಫೈರ್ ಮಾಡಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಆಸ್ಪತ್ರೆ ಮುಂಭಾಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸದ್ಯಕ್ಕೆ? ಯಾರೆಲ್ಲ ಬರ್ತಿದ್ದಾರೆ? ಜೊತೆಗೆ ಅಂತಿಮ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ? ಕಾವ್ಯ, ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರು ಆಗಿದ್ದಂತಹ ಸಿಜೆ ರಾಯ್ ಇವರ ಆತ್ಮಹತ್ಯೆ ಏನಿದೆ, ಆತ್ಮಹತ್ಯೆಯ ಬಳಿಕ ಒಂದಷ್ಟು ಪ್ರಕ್ರಿಯೆಗಳನ್ನ ನಡೆಸಬೇಕು. ಅವೆಲ್ಲ ಕಾನೂನು ಪ್ರಕ್ರಿಯೆಗಳು ಮುಗಿದಿದ್ದಾವೆ. ಇದೀಗ ಪೋಸ್ಟ್ ಮಾರ್ಟಂಗಾಗಿ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ಬಹುತೇಕ ಅವರ ಮೃತದೇಹವನ್ನ ಬೆಳಗಿನ ಜಾವದ ಒಳಗೆ ಕೊಡಲಾಗುತ್ತೆ. ಅದಾದ ಬಳಿಕ ಕೋರಮಂಗಲದ ಅವರ ತಮ್ಮನ ಮನೆಯಲ್ಲಿ ಇವರ ಮೃತದೇಹವನ್ನ ಇಟ್ಟು ಮಧ್ಯಾಹ್ನದವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಅದಾದ ಬಳಿಕ ಮಧ್ಯಾಹ್ನದ ನಂತರ ಬನ್ನೇರುಘಟ್ಟದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಮಧ್ಯರಾತ್ರಿ ವೇಳೆಗೆ, ಅಂದ್ರೆ ಈಗಾಗಲೇ ರಾತ್ರಿ 9:30ಕ್ಕೆ ದುಬೈನಿಂದ ಫ್ಲೈಟ್ ಹೊರಟಿದೆ. ಅವರ ಹೆಂಡತಿ ಮಕ್ಕಳಲ್ಲಿಂದ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಅದಾದ ಬಳಿಕ ಅವರು ಬಂದ ಬಳಿಕ ಒಂದಷ್ಟು ತೀರ್ಮಾನಗಳಾಗುತ್ತೆ. ನಾಳೆ ಮಧ್ಯಾಹ್ನದ ನಂತರ ಬನ್ನೇರುಘಟ್ಟದಲ್ಲಿ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈ ನಡುವೆ ಕಾನ್ಫಿಡೆಂಟ್ ಗ್ರೂಪ್ನ ಡೈರೆಕ್ಟರ್ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. FIR ನ ಆಧಾರದ ಮೇಲೆ ಈಗಾಗಲೇ ಅವರೇ ಹೇಳಿರುವಂತೆ ಐಟಿ ಅಧಿಕಾರಿಗಳ ಕಿರುಕುಳ, ಒಂದಷ್ಟು ಟಾರ್ಚರ್ ಅನ್ನ ಕೊಡ್ತಿದ್ರು. ಇದರಿಂದ ಅವರು ಹೀಗೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರ ಆತ್ಮಹತ್ಯೆಗೆ ಇದೇ ಕಾರಣ ಅನ್ನೋ ಮಟ್ಟಿಗೆ ಅವರು ಕಂಪ್ಲೇಂಟ್ ಅನ್ನ ಸಹ ನೀಡಿದ್ದಾರೆ. ಅದ್ರ ಜೊತೆಗೆ ಇವರ ತಮ್ಮ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳ ಕಿರುಕುಳವೇ ಕಾರಣ, ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋ ತರ ಅಂತ ನನ್ನ ಬಳಿ ಹೇಳಿದ್ರು ಅಂತೇಳಿ ಅವರ ಸಹೋದರನು ಕೂಡ ಹೇಳಿದ್ದು. ಹೀಗಾಗಿ ಇದರ ಒಂದು ತನಿಖೆಯನ್ನ ಇದೀಗ ಪೊಲೀಸರು ನಡೆಸಬೇಕಾದಂತಹ ಹೊಣೆ ಪೊಲೀಸರ ಹೆಗಲ ಮೇಲೆ ಬಿದ್ದಿದೆ. ಹೀಗಾಗಿಯೇ ಘಟನೆ ನಡೆದಂತಹ ಇವರ ಆನೆಪಾಳ್ಯದ ಕಚೇರಿ ಏನಿದೆ, ಕಾನ್ಫಿಡೆಂಟ್ ಗ್ರೂಪ್ನ ಕೇಂದ್ರ ಕಚೇರಿ, ಆ ಕಚೇರಿಯಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಸಂಗ್ರಹಿಸೋದು, ಅದ್ರ ಜೊತೆಗೆ FSL ಇರ್ಬೋದು, ಮತ್ತೆ ಬ್ಯಾಲಿಸ್ಟಿಕ್ ಟೀಮ್ ಇರ್ಬೋದು, ಇವರೆಲ್ಲರೂ ಕೂಡ ಸೋಕೋ ಟೀಮ್ ಇರ್ಬೋದು, ಇವರು ಒಂದಷ್ಟು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಮತ್ತೆ ಸ್ಥಳದಲ್ಲಿ ಸಿಗುವಂತಹ ಒಂದಷ್ಟು ಸಾಕ್ಷಿಗಳನ್ನ, ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗ ಅದಾದ ಬಳಿಕ ಅದನ್ನೆಲ್ಲ FSL ರಿಪೋರ್ಟ್ಗೆ ಅಂತೇಳಿ ಕಳಿಸಲಾಗುತ್ತೆ. ಅದು ಬಹುಶಃ ಇನ್ನು ಕೂಡ ಬರೋದು ಲೇಟ್ ಆಗಬಹುದು. ಆದ್ರೆ ಇವತ್ತು ರಾತ್ರಿಯ ಒಳಗಾಗಿ ಪೋಸ್ಟ್ ಮಾರ್ಟಮ್ ಅನ್ನ ಮುಗಿಸಿ ಬೆಳಿಗ್ಗೆಯ ಒಳಗಾಗಿ ಮೃತ ದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗಾಗಿ.